3,000 ರೂಪಾಯಿ ರೇಟ್ ಕೊಡತ್ತೀರಿ. ಇವತ್ತು ನಾವು 10ನೇ ಹಳ್ಳಿಯಾಳ ಕ್ರಾಸ್ದಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಲ್ದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಸುಮಾರು 15 ದಿವಸದಿಂದ ನಿರಂತರವಾಗಿ ಕಬ್ಬು ಕಾರ್ಖಾನೆ ಮಾಲೀಕರ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ, ಕಾರ್ಖಾನೆ ಪ್ರಾರಂಭ ಮಾಡ್ರಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡತ್ತು. ಇವತ್ತು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ. ಇವತ್ತು ಇಲ್ಲೇ ಮಹಾರಾಷ್ಟ್ರ ಪಕ್ಕದ ಅಮೀದ್ವಾಡ್ ಕಾರ್ಖಾನೆ ಅವರ ಸುಮಾರು ಇಲ್ಲೇ ಕರ್ನಾಟಕ ರೈತರಿಗೆ ಒಂದು 100 ಕಿಲೋಮೀಟರ್ ಕಬ್ಬು ಒಯ್ತಾರೋ 3,410 ರೂಪಾಯಿ ನಾವು ಅಡ್ವಾನ್ಸ್ ಕೊಡ್ತು. ಆಮೇಲೆ ಅಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಜಾಸ್ತಿ 200 ಕೊಟ್ಟರು ಕೂಡ ಕೊಡ್ತು ಅಂತೇಳಿ ಈಗ ನಾವು ನಿನ್ನೆ ಕರ್ನಾಟಕದ ಕಬ್ಬು ಒಯ್ಯಕ್ಕೆ ಅವ್ರಿಗೆ ಅವಕಾಶ ಮಾಡಿ ಸ್ವಾಗತ ಮಾಡಿಕೊಟ್ಟು, ಇಲ್ಲಿ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರು ನೀವು ಬರೀ 20 ಕಿಲೋಮೀಟರ್ದಾಗ ಕಬ್ಬು ಹೋದ 3,500 ರೂಪಾಯಿ ಅಡ್ವಾನ್ಸ್ ಕೊಡಕ್ಕೆ ಏನು ಬೇಣಿ ಆಕೈತಿ ನಿಮ್ಗೆ? ಇವತ್ತ ಅರ್ಥ ಮಾಡ್ಕೋಬೇಕು. ರೈತರ ಮೇಲೆ ಚೆಲ್ಲಾಟ ಆಡೋದು, ರೈತರ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡೋದು, ನಾವು ನಮ್ಮ ಬದುಕಿನ ಕೊಂದ ತಾವು ಶ್ರೀಮಂತ ಆಗ್ತಕ್ಕ ನಮ್ಮ ಕೊಂದ ಶ್ರೀಮಂತರಾದ್ರೆ ಇವತ್ತು ನಿಮಗೆ ಎಂದೂ ಕೂಡ ಇವತ್ತು ದೇವ್ರು ಮೆಚ್ಚೋದಿಲ್ಲ. ನಿಮ್ಮನ್ನು ಕೂಡ ಇವತ್ತು ಹಿಂದಿಲ್ಲ ನಾಳೆ ಪರಿಸ್ಥಿತಿ ಕೆಡ್ತೈತಿ. ಅದಕ್ಕಾಗಿ ಅರ್ಥ ಮಾಡ್ಕೊಂಡ ಈ ಸಲ 3,500 ರೂಪಾಯಿ ತಕ್ಷಣ ನೀವು ಎಲ್ಲಾರು 1 ತಾರೀಕು ಒಳಗಾಗಿ ಏನಾರು ಘೋಷಣೆ ಮಾಡದೆ ಹೋದ್ರ 1 ತಾರೀಕು ಇಡೀ 14 ತಾಲೂಕದಾಗ ರಾಜ್ಯ ಹೆದ್ದಾರಿ ಇರಲಿ ರಾಷ್ಟ್ರೀಯ ಹೆದ್ದಾರಿ ಇರಲಿ ಇವತ್ತು ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಬೀದಿಗೆ ಬಂದು ಹೋರಾಟ ಮಾಡ್ಬೇಕಾಗತ್ತೆ. ಇವತ್ತು ಒಂದು ಬೆಂಬಲ ಬೆಲೆ ಬೇಕಾಗೈತಿ, ಇಲ್ಲಪ್ಪ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ನಿನ್ನೆ ದಿವಸ ಈಗ ನಮ್ಮ ಅಧ್ಯಕ್ಷ ಒಂದು ಫ್ಯಾಕ್ಟ್ರಿ ಉಗಾರ ಕೆಂಪುವಾಡ ದಯತಾಗ್ತಿ ಅಂತ ಹೇಳಿ ಅಷ್ಟು ತ್ರಾಸ ಪಟ್ಕೊಂಡು ನಾವು ಬಂದಿದೀವಿ. ಇಲ್ಲಿ ಯಾರ ಸಂಬಂಧ ಬಂದಿದೀವಿ? ನಿಮ್ಮ ಸಂಬಂಧ ಬಂದಿದ್ವಿ, ನಮ್ಮ ಕುಟುಂಬಕ್ಕಾಗಿ ಬಂದಿದ್ವಿ ನಾವು.